ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಲ್ಲಿ ಈ ಕಡೆ ರಂಗನಾಥ್ ಮನೋಜನ್ಗೆ ಇಟ್ಕೊಂಡು ಹೊಡಿಬೇಕು ಅಂತೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲ ಕೊಡೋ ಓಡಾಡ್ತವ್ರಿಗೂ ಮೋಸ ಮಾಡ್ತೀವಿ, ಅವ್ರು ಒಳಗಡೆ ಇರೋರ್ಗೂ ಮೋಸ ಮಾಡ್ತೀವಿ, ಆಚೆ ಇರೋರ್ಗೂ ಮೋಸ ಮಾಡ್ತೀವಿ. ಮೋಸ ಮಾಡೋದಕ್ಕೆ ಹೆಂಗೋ ಅವ್ನಿಗೆ ಮನಸ್ಸು ಬರುತ್ತೆ. ಎಷ್ಟು ನೊಂದ್ಕೊಂಡೆ ಗೊತ್ತಾ, ನಿನಗೆ ಮೋಸ ಆದಾಗ ಯಾಕಪ್ಪ ದೇವ್ರು ಇಂಥ ಮಗನಿಗೆ ಇಂಥ ಮೋಸ ಮಾಡ್ತಿದ್ಯಾ ನೀನು ಅಂತ ಕೇಳ್ಬಿಟ್ಟೆ. ಆದರೆ ಇವಾಗ ಅನಿಸ್ತಿದೆ ನೀನು ಮಾಡಿರೋ ಮೋಸಕ್ಕೆ ತಕ್ಕಂತೆ ನಿನ್ನ ಕರ್ಮ ಅನುಭವಿಸ್ತಿದ್ಯಾ ಕಣೋ, ನಿನಗೆ ಅಂತಿಂಥ ಮೋಸ ಆಗಬಾರ್ದಾಯ್ತು ಕಣೋ. ಎಷ್ಟು ನೊಂದ್ಕೊಂಡಿದ್ದೆ ಗೊತ್ತಾ ನಿನಗೆ ಪೊಲೀಸವ್ರು ಈ ಥರ ಎಲ್ಲ ಮಾತಾಡಿದ್ದಕ್ಕೆ ನೋಡಿ. ನಿನಗೆ ಈ ಥರ ಬುದ್ಧಿ ಎಲ್ಲ ಬಂದು ನಿನಗೆ ಈ ಥರ ಬುದ್ಧಿ ಹೇಳಿದ್ರೆ ನಿನ್ಗೆ ಅರ್ಥನೂ ಆಗಲ್ಲ ಕಣೋ. ನೀನೊಂಥರ ಮಂಚ ಕಣೋ. ನಿನಗೆ ಯಾವ್ದಲ್ಲಿ ಹೊಡಿಬೇಕಂತ ನಿನಗೆ ಗೊತ್ತಿರ್ಕೊಣೋ. ನಿನಗೆ ಯಾವ್ದಲ್ಲಿ ಹೊಡೆದೇ ನಿನಗೆ ಬುದ್ಧಿ ಕಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೊಡವ್ರಿಗೆ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಮೋಸ ಮಾಡ್ಕೊ ಬಂದಿದ್ಯಾ. ನಿಮ್ಗೆ ಹೆಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಸೂರ್ಯ ಹೋಗೋದನ್ನು ತಗೊಂಬ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಸೂರ್ಯ ಕೂಡ ಹೋಗ್ಬಿಟ್ಟು ರೂಮಿಂದ ಈ ಕಡೆ ಬರ್ತಾ ಅವನಿಗೆ ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಟ್ ಕೂಡ ತೊಗೊಂಡು ಬಂದು ಕೊಡ್ತಾನೆ. ಬೆಲ್ಟ್ ತೊಗೊಂಡು ಬರ್ತಾ ಇರ್ಬೇಕಾದ್ರೆ ಈ ಕಡೆ ರೋಹಿಣಿಗೆ ಮನೋಜ್ಗೆ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಇಬ್ಬರು ಕೂಡ ಗಾಬರಿಯಿಂದ ಅಳ್ಕೊಂಡು ಇಬ್ಬರು ಕೂಡ ನಿಂತಿರ್ಬೇಕಾದ್ರೆ ಸೂರ್ಯ ಕೂಡ ಹೋಗ್ಬಿಟ್ಟು ಅವ್ರ ಅಪ್ಪಂಗೆ ಅದನ್ನು ತೊಗೊಂಡೋಗಿ ಕೊಟ್ಟಿರ್ಬೇಕಾದ್ರೆ ಅವ್ರ ಅಪ್ಪಂಗೆ ತುಂಬ ಕೋಪ ಬಂದಿರುತ್ತೆ. ಅವನಿಗೆ ಅದನ್ನು ತೊಗೊಂಡು ಹೊಡಿಯೋಷ್ಟು ಕೋಪ ಬರ್ತಿರುತ್ತೆ ಅವರಿಗೆ. ಅವರು ಕೂಡ ಅದನ್ನು ತೊಗೊಂಡು ಹೊಡೆಯೋದಕ್ಕೆ ಅಂತೇಳಿ ಹೋಗ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶಾಂತಿ ಕೂಡ ಬರ್ತಾಳೆ. ಶಾಂತಿನ ಅದನ್ನು ತಡಿತಾಳೆ. ಬೆಲ್ಟ್ನ ಅವಳೇ ಹಿಡ್ಕೊಂಡಿರ್ಬೇಕಾದ್ರೆ ಮನೋರೆಲ್ಲ ಯಾಕೆ ಅತ್ತನೇ ಹೊಡಿಬೋದಾ ಇದನ್ನು ಏನು ಮಾಡ್ತಾರೆ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕನ್ಸನ್ನೇ ಮಾಡಿಬಿಟ್ಟು ರಂಗನಾಥಿಂದ ಬೆಲ್ಟನ್ನು ಅವಳೇ ಇಸ್ಕೊಂಡು ಈ ಕಡೆ ಹೊಡಿಯೋದಕ್ಕಿಂತ ಹೋಗ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಮನೋಜ್ ಕೂಡ ಬಂದು ಅವಳು ಶಾಂತಿ ಕಾಲು ಇಟ್ಕೊಂಡು ಅಮ್ಮ ಇದನ್ನೆಲ್ಲ ನಾನು ಮಾಡಿಲ್ಲಮ್ಮ, ಇದು ಬೇಕಂತ ಮಾಡಿಲ್ಲಮ್ಮ, ನಾನು ಕ್ಷಮಿಸ್ಬಿಡಮ್ಮ, ಇದನ್ನೆಲ್ಲ ಮಾಡಿದ್ದು ರೋಹಿಣಿನೇ. ನಾನು ಎಷ್ಟು ಸಲ ಹೇಳಿದೆ ಗೊತ್ತಾ, ನಾವು ಅಪ್ಪ ಅಮ್ಮಂಗೆ ಮೋಸ ಮಾಡಿದ್ಬಿಡ, ಆ ದುಡ್ಡನ್ನ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲ ಅಂತೇಳ್ಬಿಟ್ಟು ಅವಳೇ ಕೂಡ ಆ ದುಡ್ಡನ್ನ ಇಸ್ಕೊಂಡು ಈ ಥರ ಎಲ್ಲ ಮಾಡಿದ್ದು. ಅಮ್ಮ ಬೇಕಾದ್ರೆ ಹೊಡೆಯೋದಿದ್ರೆ ರೋಹಿಣಿಗೆ ಹೊಡಿ ಅಮ್ಮ, ನಾನೇನು ಮಾಡಿಲ್ಲ ಅಂತೇಳಿ ಶಾಂತಿ ಕಾಲು ಇಟ್ಕೊಂಡು ಮನೋಜ ಬೇಡ್ಕೊತಾ ಇರಬೇಕಾದ್ರೆ ರೋಹಿಣಿಗೆ ಫುಲ್ ಶಾಕ್ ಆಗುತ್ತೆ. ಏನಿದು ಈ ಥರ ಮನೋಜ ಉಲ್ಟಾ ಹೊಡೆದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಅವತ್ತು ಮೊನ್ನೆ ಮಾವ ಅವ್ರಿಗೆ ಹೊಡೆಯೋಕ್ಕೆ ಅಂತೇಳಿ ಕೈ ಮಾಡಿದಾಗ ಅಡ್ಡವಾಗಿ ನಿಂತ್ಕೊಂಡು ಮಾವ ಅವ್ನ ಮೇಲೆ ಕೈ ಮಾಡೋದಕ್ಕೆ ಹೋಗ್ಬೇಡಿ, ಅವ್ರ ಮೇಲೆ ಕೈ ಮಾಡಿದ್ರೆ ನಾನು ಸತ್ತಂಗೆ ಆಗುತ್ತೆ ಅಂತೇಳಿ ಅಂತ ಅಷ್ಟೊಂದು ಕಾಲು ಇಟ್ಕೊಂಡು ಬೇಡ್ಕೊತಾ ಇರ್ಬೇಕಾದ್ರೆ ಈ ಕಡೆ ಏಕ್ದಮ್ ಒಂದೇ ಸಲ ಈ ಕಡೆ ರೋಹಿಣಿ ಮೇಲೆ ಎತ್ತಾಕ್ಬಿಟ್ಟಲ್ಲ ಈ ಕಡೆ ಮನೋಜ ಅಂತ ಹೇಳ್ಬಿಟ್ಟು. ರೋಹಿಣಿ ಕೂಡ ಶಾಕ್ ಆಗ್ತಾಳೆ. ಈ ಕಡೆ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜನ ಆ ಕಡೆಯಿಂದ ತಳ್ಬಿಟ್ಟು ರೋಹಿಣಿಗೆ ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಮುಂದಾಗೆ ಹೋಗ್ತಿರ್ಬೇಕಾದ್ರೆ ಶಾಂತಿನೂ ಕೂಡ ಈ ಕಡೆ ರೋಹಿಣಿ ಇದೊಳು ಮನೋಜ್ ಅವ್ರಿಗೆ ಏನು ಮಾತಾಡಿದ್ರೆ ಹೆಂಗೆ ಹೇಳಿದ್ರೆ ನೀವು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಿರ್ಬೇಕಾದ್ರೆ ಏನೇ ಗುಂಗ್ರಿ ಹೆಂಗೆ ಅಂತೇಳಿ ಬೆಲ್ಟ್ ತೊಗೊಂಡು ಹೊಡ್ಯಕ್ಕೆ ಹೋಗ್ಬೇಕಾದ್ರೆ ರೋಹಿಣಿ ಇದ್ದಳು ಅತ್ತೆ ನೀವೇನಾದರೂ ಇದ್ದರೆ ಹಂಗೆ ಬೆಲ್ಟ್ ಬಿಟ್ಟು ಮಾತಾಡಿ, ಬೆಲ್ಟ್ ಇಟ್ಕೊಂಡು ಮಾತಾಡ್ಕೋಬೇಡಿ, ನಮ್ಗೆ ಭಯ ಆಗುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿನಗೆ ಭಯ ಆಗುತ್ತಾ, ಯಾಕೆ ನೀನು ಮೋಸ ಮಾಡಬೇಕಾದ್ರೆ ನಿಂಗೆ ಭಯ ಆಗಿಲ್ವ, ಯಾವ ಧೈರ್ಯದ ಮೇಲೆ ಇಟ್ಕೊಂಡು ನೀನು ನನಗೆ ಮೋಸ ಮಾಡಿದೆ, ನೀನು ನನಗೆ ಸೊಸೆ ಅಂತ ಹೇಳ್ಬಿಟ್ಟು ಕಿರೀಟನ ಥರ ನಿನ್ನ ತಲೆ ಮೇಲೆ ಇಟ್ಕೊಂಡು ನಿನ್ನ ಅಪ್ರಂಜಿ ಥರ ನೋಡ್ಕೊಂಡಲ್ಲಿ ಎಲ್ಲಿ ನೀನು ನಡೆದಾಡಿದ್ರೆ ಎಲ್ಲಿ ನೀನು ನೋವಾಗುತ್ತೆ. ನನ್ನ ಭಾಗ್ಯಲಕ್ಷ್ಮಿ, ನನ್ನ ಅದೃಷ್ಟ ಲಕ್ಷ್ಮಿ, ನಾನು ಕರ್ಕೊಂಬಂದಿರೋ ಸೊಸೆ ನೀನು ಅಂತ ಹೇಳ್ಬಿಟ್ಟು ಮನೆ ತುಂಬಿಸ್ಕೊಂಡಿಲ್ಲ, ನಾನೇ ನಿಂತ್ಕೊಂಡು ನಿನಗೆ ಯಾರಿಗೂ ಕೊಟ್ಟಿರೋ ಪ್ರೀತಿ ನಿನಗೆ ಕೊಟ್ಬಿಟ್ಟು ದೊಡ್ಡ ಸೊಸೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಮದುವೆ ಆಗಿ ಬಂದಿದ್ದೆ, ನಾನು ಇಷ್ಟಪಟ್ಟು ಸೊಸೆ ಅಂತ ಹೇಳ್ಬಿಟ್ಟು ನಿನ್ನ ಮಗಳು ಥರ ನೋಡ್ಕೊಂಡಿಲ್ಲ ನಾನು ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿಗೆ ತುಂಬ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬೇಡ ತೊಗೊಂಡು ಹೊಡಿತಾ ಇರಬೇಕಾದ್ರೆ ಹೆಣ್ಮಗು ಮೇಲೆ ಕೈ ಮಾಡಬೇಡ ಅಂತೇಳಿ ರಂಗನಾಥ್ ಹೇಳ್ತಿರ್ಬೇಕಾದ್ರೆ ಯಾರು ಕೂಡ ನನ್ನ ತಡಿ ಕೂಡ್ತು ಈ ವಿಷಯದಲ್ಲಿ, ನಾನು ಏನು ಮಾಡ್ತೀನಿ ಅದೇ ನನಗೆ ಸರಿ ಅನ್ಸೋದು, ನಾನಂತೂ ಬಿಡೋದೇ ಇಲ್ಲ ಇವಳನ್ನ ಅಂತ ಹೇಳ್ಬಿಟ್ಟು ರೋಹಿಣಿ ಗೊತ್ತು ತುಂಬ ಹೊಡಿತಾಳೆ. ಏನೇ ಗುಂಗ್ರಿ ಮಹಿಷಾಸುರನು ಕೂಡ ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ತಾರೆ. ನಿಜ ಆದರೆ ಇವಳಿಗೆ ಹೆಣ್ಣಲ್ಲ ರೀ, ಇವಳಿಗೆ ಎಮ್ಮ ರೀ, ನಮ್ಮ ಮನೆ ಥರನೆಲ್ಲ ಹಾಳು ಮಾಡೋದ್ಲಿ ಇವಳು ಹೆಣ್ಣು ಅಂತ ಯಾರಿಗೆ ಹೇಳ್ತಾರೆ ಹೇಳಿ. ನಾನು ಒಂಥರ ಇವಳನ್ನ ಒಳ್ಳೆ ಮಗಳು ಥರ ನೋಡ್ಕೊಂಡು ಪೂಜೆ ಮಾಡಿದೆ. ಇವಳಿಗೆ ಹೆಣ್ಣಿನ ಕುಲಕ್ಕೆ ಅವಮಾನ, ನಮ್ಮ ಮನೆ ಮಾನ ಮರ್ಯಾದೆ, ನಮ್ಮ ಮನೆ ತನನೆಲ್ಲ ಅವಮಾನ ಎಲ್ಲನೂ ನುಂಗಿ ನೀರು ಕುಡಿದ್ಬಿಟ್ಲು ಇವಳು ಅಂತ ಹೇಳ್ಬಿಟ್ಟು ಇವಳನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ರೋಹಿಣಿಗೆ ತುಂಬ ಹೊಡಿತಾನೆ ಇರ್ತಾಳೆ. ಇವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ಇವಳನ್ನ ಯಾವುದೇ ಕಾರಣಕ್ಕೂ ನಾನು ಶ್ರಮಿಸಲ್ಲ ಅಂತೇಳ್ಬಿಟ್ಟು ಅವಳು ಚುಟ್ಟಿಟ್ಕೊಂಡು ಚೆನ್ನಾಗಿ ಹೊಡಿಯೋದಕ್ಕೆ ಅಂತೇಳಿ ಈ ಕಡೆ ಡೈನಿಂಗ್ ಟೇಬಲ್ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿನಗೆ ಯಾವ ಧೈರ್ಯದ ಮೇಲಿಂದ ನಮಗೆ ಮೋಸ ಮಾಡಿದೆ ನೀನು, ನನಗೆ ಅಲ್ಲ ಕಣೆ ನೀನು ಎಂಥ ಮನುಷ್ಯ ಆಗಿರ್ಬೋದು, ನನ್ನ ದುಡ್ಡು ತೊಗೊಂಡು ನನಗೆ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಕೇಳ್ತಾ ಇರ್ತಾಳೆ. ಇಲ್ಲ ಅಂತ ನಾನೇನು ಮೋಸ ಮಾಡಿಲ್ಲ ಅಂತ ರೋಹಿಣಿ ಹೇಳಿದ್ರು ಕೂಡ ಕೇಳ್ದೇನೆ ಈ ಕಡೆ ಬಾಯಿಗೆ ಬಂದಾಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆನೂ ಎಲ್ಲರೂ ಕೂಡ ನಿಂತ್ಕೊಂಡು ತಡೆಯೋಕ್ಕಿಂತ ಪ್ರಯತ್ನ ಪಡ್ತಿದ್ರು. ಶಾಂತಿ ಕೂಡ ಅವಳಿಗೆ ಏನು ಹೇಳಿದ್ರು ಯಾರು ಕೂಡ ತಡೆದ್ರು ಅವಳು ರೋಹಿಣಿಗೆ ತುಂಬ ಕೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇರ್ತಾಳೆ. ರೋಹಿಣಿ ಹೋಗಿ ಮನೋಜನ ಪಕ್ಕ ನಿಂತ್ಕೊಂಡು ಕಾಪಾಡಿ ಅಂತ ಕೇಳಿದ್ರು ಕೂಡ ಮನೋಜ್ ಕೂಡ ಏಕ್ದಮ್ ಏನೂ ಮಾತಾಡ್ದೆ, ನೀನು ಸುಮ್ಮನೆ ಕಾಪಾಡ್ದೇನು. ರೋಹಿಣಿ ಹೊಡೆಯೋದನ್ನೇ ನೋಡ್ಕೊಂಡು ನಾನು ಬಚಾವಾದೆ ಅಂತ ನಿಂತ್ಕೊಂಡು ಅವನು ಕೂಡ ನೋಡ್ಕೊಂಡು ನಿಂತಿದ್ದ. ಅಟ್ಟಾಡ್ಸ್ಕೊಂಡು ಹೊಡಿತಾ ಮನೆ ತುಂಬ ಅಟ್ಟಾಡ್ಸ್ಕೊಂಡು ರೋಹಿಣಿಗೆ ಹೊಡಿತಾನೆ ಇರ್ತಾಳೆ. ಈ ಕಡೆ ಶಾಂತಿ ಕೂಡ ಹೊಡೆಯೋದನ್ನ ತಡೆಯೋಕ್ಕಾಗ್ದೇ ಈ ಕಡೆ ಬೆಲ್ಟ್ ಇಟ್ಕೊಂಡು ಅವಳು ಕೂಡ ತಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ರೋಹಿಣಿ ಬೆಲ್ಟ್ ಇಟ್ಕೊಂಡು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವಾಗ ಎಲ್ಲರೂ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಆಗ ರೋಹಿಣಿ ಕೂಡ ಪ್ರಶ್ನೆ ಮಾಡ್ತಾಳೆ ಎಲ್ಲದನ್ನು.
ಏನು ಹೇಳಬೇಕು ಅಂತ ನಾನು ನಿಮಗೆ ಏನು ಹೇಳಬೇಕು ಹೇಳಿ ಎಲ್ಲನೂ ಹೇಳ್ತೀನಿ. ನಿಮ್ಮ ಮಗ ಅಪ್ರಾಯೋಜಕ ಕೆಲಸ ಬಾರ್ದವನು ಅಂತ ಹೇಳ್ಬಿಟ್ಟು ಬಂದವರು ಹೋದವ್ರು ಎಲ್ಲರೂ ಕೂಡ ಬಾಯಿಗೆ ಬಂದಂಗೆ ಬೈತಾರೆ. ಪಾರ್ಕಲ್ಲಿ ಬಿದ್ಕೊಂಡಿರ್ತಾನೆ, ಕಡ್ಡಿ ಥರ ತಿಂತಾನೆ, ನಾಯಿ ಥರ ಅಲ್ದಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾತಾಡ್ಕೊಂಡು ಎಲ್ಲರೂ ಕೂಡ ಎಲ್ಲ ಮಾತನ್ನು ಕೇಳಿಸ್ಕೊಂಡು ನಾನು ಸುಮ್ಮನೆ ನಿಂತಿದ್ನಲ್ಲ, ಅವಾಗ ನನಗೆ ಎಷ್ಟು ಅವಮಾನ ಆಗ್ತಿತ್ತಂತ ಅದಷ್ಟೇ ನನಗೆ ಮಾತ್ರ ಗೊತ್ತು. ಇದನ್ನು ಕಟ್ಕೊಂಡಿರೋ ಗಂಡನಿಗೆ ಈ ಥರ ಎಲ್ಲ ಬಂದವರೆಲ್ಲ ಅವಮಾನ ಮಾಡ್ಕೊಂಡು ಹೋಗೋ ಬಂದವರೆಲ್ಲ ಚೀತು ಅಂತ ಅನ್ಕಿಸ್ಕೊಂಡಿದ್ದು ಅವ್ರಿಗಿರ್ಬೋದು. ಆದರೆ ನನ್ನ ಕೈಲಂತೂ ಇರೋದಕ್ಕಾಗಲ್ಲ. ಅವ್ರಿಗೆಲ್ಲ ಇಷ್ಟೊಂದೆಲ್ಲ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿ ನಾನು ಈ ಕೆಲಸ ಮಾಡಿದೆ. ಹೌದು, ನಾನು ಮಾಡಿದ ತಪ್ಪೇ ಇರ್ಬೋದು. ಅದೇ ನಾನೇನಾದರೂ ದುಡ್ಡು ತೊಗೊಂಡೋಗಿ ತಿಂದು ತೆಗಿದ್ದೀನಾ ಅಥವಾ ಏನಾದರೂ ಹಾಳು ಮಾಡಿದ್ದೀನ ದುಡ್ಡು ತೊಗೊಂಡು ನಿಮಗೇನಾದರೂ ಮೋಸ ಮಾಡಿದ್ದೀನ? ನಿನ್ನ ಮಗ ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದು ಕೆಲಸ ಮಾಡಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಅದು ತೊಗೊಂಡು ಉಪಯೋಗಿಸ್ಕೊಂಡಿದ್ದು ನಿಜನೇ. ಯಾರು ನನ್ನ ಪ್ರಾಣ, ನನ್ನ ಜೀವ ಅಂತ ಹೇಳ್ಬಿಟ್ಟು ಮುದ್ದು ಮಾಡ್ಕೊಂಡು ನೀವು ಅಷ್ಟೊಂದೆಲ್ಲ ಬೆಳೆಸಿದ್ರಲ್ಲ, ಆ ಮಗನಿಗೋಸ್ಕರ ನಾನು ಈ ಕೆಲಸ ಮಾಡಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ, ನಿಮ್ಮ ಮಗನಿಗೆ ಏನಂತ ಹೇಳಿ ಬೆಳೆಸಿದ್ದೀರಾ ಹೇಳಿ? ಬರೀ 25 ವರ್ಷದ ತನಕ ಸುಮ್ಮನೆ ಕಾಟ ಚರಕ್ಕೆ ಬೆಳೆಸಿದ್ದೀರ ಹೊರ್ತು ಅಂತ ಹೇಳ್ಬಿಟ್ಟು ಮುದ್ದು ಮಾಡಿ ಮಲಗಿಸಿದ್ರೆ ಹೊರ್ತು ಅಂತ ಅವನಿಗೆ ಜವಾಬ್ದಾರಿ ಅಂತ ಒಂದು ಏನು ಕೂಡ ಅವನಿಗೆ ಕಳಿಸ್ಲಿಲ್ಲ ನೀವು. ಅವನನ್ನೆಲ್ಲ ನಾನು ಮನೆಗೆ ಬಂದಮೇಲಿಂದ ಅವನಿಗೆ ನಾನು ಸರಿ ಮಾಡಿ ನಾನು ಒಬ್ಬ ಮನುಷ್ಯನ ಥರ ಮಾಡಿಬಿಟ್ಟು ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರೋದು ನಾನು ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ, ಅಷ್ಟೊಂದೆಲ್ಲ ನೀವು ಏನೋ ಬೆಳೆಸಿದ್ದೀನಿ, ಮುದ್ದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಏನು ಮಾಡಿದ್ದೀರಿ ನೀವು ಅವನಿಗೋಸ್ಕರ? ಏನೆಲ್ಲ ಮಾಡಿದ್ದೀರಿ ನೀವು ಅವನಿಗೋಸ್ಕರ? ಆ ದುಡ್ಡು ತೊಗೊಂಡು ನಾವೆಲ್ಲೂ ಓಡೋಗಿಲ್ಲ. ಅದು ದುಡ್ಡು ತೊಗೊಂಡು ಶೋರೂಮ್ ಓಪನ್ ಮಾಡಿ ಅವನಿಗೊಂದು ಒಳ್ಳೆ ಜೀವನ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಎಲ್ಲರೂ ಕೂಡ ಗಾಬರಿಯಿಂದ ಏನು ಇದನ್ನೆಲ್ಲ ಹೀಗೆ ಹೇಳ್ತಿದ್ದಾಳೆ ಅಂತೇಳಿ ನೋಡ್ತಿರ್ಬೇಕಾದ್ರೆ ಅಪ್ರಾಯೋಜಕ್ಕೋಸ್ಕರ ನಾನು ಇಷ್ಟೊಂದೆಲ್ಲ ಮಾಡಿದ್ದು ಓದಾಡಿದ್ದು ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಯಾರು ಅಪ್ರಾಯೋಜಕ ನಾನಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನೀನೇ ಇಷ್ಟೊಂದೆಲ್ಲ ಆಗ್ತಿರೋದಕ್ಕೆ ಕಾರಣ ನಿನ್ನಿಂದಾನೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಕೈ ಮಾಡಿ ಕೇಳಿಸಿದೆ. ಅಲ್ಲ, ಇಷ್ಟೊಂದೆಲ್ಲ ಮುದ್ದು ಮಾಡಿ ಬೆಳೆಸಿದ್ರಲ್ಲ, ಈ ಮಗನಿಗೋಸ್ಕರ ಏನತ್ತೆ ಮಾಡಿದ್ದೀರಾ ನೀವು ಅಂತ ಕೇಳಿದ್ರು. ಬರೀ 25 ವರ್ಷ ತನಕ ಚೆನ್ನಾಗಿ ತಿಂದು ತೇರಿಸಿದ್ರಲ್ಲ, ಅವನಿಗೆ ಬುದ್ಧಿ ಕಲಿಸಿದ್ರೆ ನೀವು ಇಂಥ ಮಗನ ಎತ್ತಿದ್ದೀರಾ ನೀವು? ಅವನಿಗೇನು ಒಳ್ಳೆ ಬುದ್ಧಿಗೆ ಸಂಸ್ಕಾರ ಕೊಟ್ಟು ಕಲಿಸಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾಳೆ ಅವ್ರ ಅತ್ತೆನೂ ಕೂಡ. ಯಾವ ಬುದ್ಧಿ ಕಲಿಸಿದ್ದೀರಿ ನೀವು? ಅವನಿಗೆ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದೀರಾ ಹೇಳಿ? ಹೆಂಡತಿಗೊಂದು ಜವಾಬ್ದಾರಿ ಕೊಟ್ಟು ಅವನಿಗೆ ಮನೆತನದ ನೆಲೆಸೋಷ್ಟು ಕಲಿಸಿದ್ದೀರಾ? ನನಗೆ ಹೇಳ್ಕೊಡ್ಬೇಕಾ? 25 ವರ್ಷದ ಸಾಕಿರೋ ನನ್ನ ಮಗನ ನನಗೆ ಕೇಳ್ತಿದ್ಯಾ? ನನ್ನ ಮಗನ ನಾನು ಹೆಂಗೆ ಬೆಳೆಸಿದ್ದೀನಿ ಅಂತ ಹೇಳ್ಬಿಟ್ಟು ಆ ಕೋಪಕ್ಕೆ ಇನ್ನೂ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಡೆ ರೋಹಿಣಿಗೆ ತುಂಬ ಹೊಡಿತಾನೆ ಇರ್ತಾಳೆ. ನನ್ನ ಮಗನ ಹೇಗೆ ಬೆಳೆಸಬೇಕು, ಹೆಂಗೆ ಬೆಳೆಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನೀನು ಯಾರೇ ಬಂದು ಇದನ್ನೆಲ್ಲ ಹೇಳೋದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅದನ್ನ ಹೋಗಿ ತಡೆಯೋದಕ್ಕೆ ಅಂತೇಳಿ ಸೂರ್ಯ ಹೋದಾಗ ಅವಳು ಏನು ಮಾಡಿದ್ದಾಳೆ? ಅವಳಿಗೆ ಏನಾದರೂ ತಪ್ಪಾಗಿದ್ದಿದ್ರೆ ಅವಳಿಗೆ ಮನೆಯಿಂದ ಆಚೆ ಕಳಿಸು. ಇದನ್ನೆಲ್ಲ ಮಾಡ್ತಿರೋದು ಕರ್ಮ ನಿನ್ನ ಮಗನಿಂದ. ನಿನ್ನ ಮಗನ ಮುದ್ದು ಮಾಡಿ ಬೆಳೆಸಿದಲ್ಲ, ಇದನ್ನೆಲ್ಲ ಹಾಕ್ತಿರೋದು ಅವನಿಂದ. ಮನೋಜಿಗೆ ಹೋಗೋಡಿ, ರೋಹಿಣಿಗೆ ಕೊಡಿತಿದ್ದೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಶಾಂತಿನ ಕೇಳ್ತಿರ್ಬೇಕಾದ್ರೆ ಶ್ರುತಿ ಕೂಡ ಹೇಳ್ತಿರ್ತಾರೆ, ಹೌದತ್ತೆ ನಿಮ್ಮ ಏನು ರೋಹಿಣಿ ಅವ್ರಿಗೆ ಹೊಡೆಯೋ ಅಧಿಕಾರ ನಿಮಗೆ ಏನಕ್ಕೆ ಅವ್ರಿಗೆ ಹೊಡಿತಾ ಇದ್ದೀರಾ ಅಂತ ಹೇಳಿ ಶ್ರುತಿ ಕೂಡ ಕೇಳ್ತಾ ಇರ್ತಾಳೆ. ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇದು ನನ್ನ ಮನೆ, ನಾನು ಏನು ಮಾಡ್ತೀನಿ, ನಾನು ಏನು ಮಾಡಬೇಕು ಅದನ್ನೆಲ್ಲ ಪ್ರತಿಯೊಂದು ನನಗೆ ಗೊತ್ತು. ಯಾರು ಕೂಡ ನನಗೆ ತಡಿಬೇಡಿ ನೀವು. ಯಾರ್ಯಾರು ತಡಕ್ಕೆ ಬಂದರೆ ನಿಮ್ಮ ಗ್ರಾಚಾರನ್ನು ಬಿಡಿಸ್ಬಿಡ್ತೀನಿ ನಾನು ಅಂತೇಳಿ ಶಾಂತಿ ಕೂಡ ಎದುರಿಸ್ತಾ ಇರ್ತಾಳೆ ಎಲ್ರಿಗೂ ಕೂಡ. ನನಗೆ ಹೇಳ್ತಿದ್ದಾಳಲ್ಲ, 25 ವರ್ಷದಿಂದ ಮಗನ ಸಾಕಿರೋಳು, ನನಗೆ ಕಾಡಿ ಬೇಡಿ ಹಾಸ್ಪಿಟಲ್ ಖರ್ಚು ಅದು ಇದು ಅಂತ ನೋಡ್ಕೊಂಡು ನಾನು ಸಾಕಿರೋ ನನ್ನ ಮಗನ ಅವನ್ನ ಮುದ್ದು ಮಾಡಿ ಇವಳು ಯಾರೋ ಬಂದಿದ್ದಾಳೆ ಬಂದ್ಬಿಟ್ಟು ನಿಮ್ಮ ಮಗನ ಹೇಗೆ ಸಾಕಿದ್ಯಾ ನೀನು, ನಿನ್ನ ಮಗನ ಸಾಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕೇಳ್ತಾಳಲ್ಲ ಇವಳು. ಈ ಗುಂಗ್ರಿ ಇವಳಿಗೆ ಎಷ್ಟಿರಬೇಕು ಇವಳಿಗೆ? ಏನೇ ನೀನು ನನಗೆ ಕೇಳ್ತೇನೆ? ಯಾವ ಧೈರ್ಯದ ಮೇಲಿಂದ ನನ್ನ ಮಗನ ನಿನ್ಗೆ ಹಿಂಗೆಲ್ಲಿ ಕೇಳ್ತೀಯಾ? ಹೌದು, ಇದೇ ಧೈರ್ಯದ ಮೇಲಿಂದ ನಿನ್ನ ಮಗನ ಕೇಳ್ತೀನಿ. ಪ್ರಯೋಜನ ಏನತ್ತೆ? ಗುಂಡ್ಕಲ್ಲು ಥರ ಬೆಳೆಸಿದ್ದೀರ ಅವನಿಗೊಂದು ಒಳ್ಳೆ ಬುದ್ಧಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀರಿ. ನಾನು ನಿಮ್ಮ ಮನೆಗೆ ಬಂದಮೇಲಿಂದ ಅವನ ಜೀವನದಲ್ಲಿ ನಾನು ಬಂದಮೇಲಿಂದ ನಿಮ್ಮ ಮಗನ ಒಳ್ಳೆ ಮನುಷ್ಯನಾಗಿ ಮಾಡಿ ಒಳ್ಳೆ ಜೀವನ ರೂಪಿಸ್ಕೊಟ್ಟಿದ್ದು ನಾನು. ಅದೇ ದುಡ್ಡಿಂದ ಅವನಿಗೆ ಫರ್ನಿಚರ್ ಅಂಗಡಿ ಓಪನ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದು ನಾನು. ಅದ್ರಲ್ಲಿ ತಪ್ಪೇನಿದೆ? ನಾನು ಬೇಡ ಅಂತ ಏನಾದರೂ ಮಾಡಿದ್ದೀನ ಅಂತ ಹೇಳಿ ಕಡೆ ಶಾಂತಿಗೆ ಪ್ರಶ್ನೆ ಮಾಡಿ ಕೇಳ್ತಿರ್ಬೇಕಾದ್ರೆ ಏನೇ ಗುಂಗ್ರಿ ನನಗೆ ಪ್ರಶ್ನೆ ಮಾಡಿ ಕೇಳ್ತಿದ್ಯಾ? ಅಲ್ಲ ಕಣೆ, ನಿನ್ನಿದ್ದಕ್ಕೋಸ್ಕರ ನನ್ನ ಮಗ ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣೆ. ಅದು ಒಂದು ಪೈಸನು ಯಾರು ಅವರಿಗೆ ಅಂತ ಹೇಳಿ ಉಪಯೋಗಿಸ್ಕೊಳ್ದೆ ಮಗನಿಗೋಸ್ಕರ ಎಲ್ಲ ದುಡ್ಡನ್ನು ಅವನಿಗೋಸ್ಕರ ಉಪಯೋಗಿಸಿದ್ರು. ಆ ದುಡ್ಡನ್ನ ತೊಗೊಂಡು ಬಂದು ತಿಂದು ತೇಗಿದ್ದೀರಲ್ಲ ಇಬ್ಬರು ಸೇರ್ಕೊಂಡು ಅಂತ ಹೇಳ್ತಾರೆ. ಬೇಕಾದ್ರೆ ಯಾರು ತಿಂದು ತೇಗಿದ್ದೀರಾ? ನಿಮ್ಮ ಮಗನಿಗೋಸ್ಕರ. ಹೌದು ಗೊತ್ತು, ನಿಮ್ಮ ಮಗನ ನೀವು ಉದ್ಧಾರ ಮಾಡೋದಕ್ಕೋಸ್ಕರ ನಿಮ್ಮ ಕೈಲಿ ದುಡ್ಡು ಕೊಟ್ಟಿದ್ದಿದ್ರೆ ನೀವು ಅವ್ನಿಗೆ ಹೆಲ್ಪ್ ಮಾಡ್ತಿದ್ರಿ. ಇಲ್ಲ ಅಂತ ಹೇಳಿ ಅವನಿಗೆ ನಿಮ್ಮ ಮಗ ಒಬ್ಬನೇ ಇರೋದು, ಇಬ್ಬರು ಇದ್ದಾರೆ. ಅವ್ರೇನಾದ್ರು ಬಂದ್ಬಿಟ್ಟು ನನಗೂ ಇದ್ರಲ್ಲಿ ಪಾಲು ಬೇಕು ಅಂತ ಇದ್ದರೆ ಅವನಿಗೆ ಕೈಯಲ್ಲಿ ಏನು ಸಿಕ್ತಿತ್ತು? ಕೈಗೆ ಚಿಪ್ ಸಿಕ್ತಿತ್ತು ಅಷ್ಟೇ ನಿಮ್ಮಿಂದ. ನಿಮ್ಮ ಮಗನ ಯಾವುದೇ ಕಾರಣಕ್ಕೂ ನೀವಂತರೂ ಉದ್ಧಾರ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಆಗಿದ್ದಕ್ಕೆ ಅವನಿಗೆ ಇಲ್ಲಿ ತನಕ ಬಂದು ನಿಲ್ಲಿಸಿದ್ದೀನಿ. ನೀವಂತರ ಆಗಿದ್ದರೆ ದೇವರಾಣಗೂ ಅವ್ನ ಕೈಲಿ ಉದ್ಧಾರನೂ ಮಾಡ್ತಿದ್ದೆ. ಕೈಗೆ ಚಿಪ್ ಕೊಟ್ಬಿಟ್ಟು ಅವನಿಗೆ ಹಿಂಗೆ ಕೂತ್ಕೊಳ್ಳಪ್ಪ ನೀನು ಮುದ್ದು ಮಾಡ್ಕೊಂಡೇ ಬೆಳೆಸ್ತೀನಿ ನೀನು ಅಂತ ಹೇಳ್ಬಿಟ್ಟು ಬೆಳೆಸ್ತಿದ್ರು ಹೊರತು ಅವನ ಜೀವನದಲ್ಲಿ ಉದ್ಧಾರ ಮಾಡ್ತಾನೆ ಇರಲಿಲ್ಲ ನೀವು ಅಂತ ಹೇಳಿ ಹೇಳ್ತಾ ಇರ್ತಾಳೆ.
ಅದಕ್ಕೆ ನಾನು ಈ ಥರ ನಿರ್ಧಾರ ಮಾಡಿದ್ದು ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಮತ್ತೆ ತಪ್ಪು ಮಾಡಿದ್ರು ಅದನ್ನೇ ಮಾತಾಡ್ತಿಲ್ಲ, ಮಯನ್ಗಿತ್ತಿ ನೀನು ಅಂತ ಹೇಳ್ಬಿಟ್ಟು ಮತ್ತೆ ರೋಹಿಣಿಗೆ ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇರ್ತಾಳೆ. ಎಲ್ಲರೂ ತಡೆಯೋಕ್ಕೆ ಪ್ರಯತ್ನ ಪಟ್ಟರು, ತಡೆಯೋಕ್ಕೆ ಯಾರ ಕೈಲೂ ಆಗ್ತಿರ್ಲಿಲ್ಲ. ಅದ್ರ ಟೈಮ್ಗೆ ಈ ಕಡೆ ಮೀನು ಹೋಗ್ಬಿಟ್ಟು ತಡಿತಾಳೆ. ಶಾಂತಿ ಕೈ ಹಿಡ್ಕೊಂಡು ತಡೆದ್ಬಿಟ್ಟು ಹೇಳ್ತಾಳೆ, ಅವರಿಗೆ ಬೇರೆ ಮನೆ ಹೆಣ್ಮಕ್ಳನ್ನ ಹೊಡೆಯೋ ಅಧಿಕಾರ ನಿಮಗಿಲ್ಲ ಅತ್ತೆ, ಯಾರು ಕೊಟ್ಟಿದ್ದು ನಿಮಗೆ ಆ ಅಧಿಕಾರ? ಯಾಕೆ ನಿನ್ನ ಮಗಂಗೆ ಹೊಡೀರಿ, ಯಾಕೆ ಅವ್ರು ಮಾಡಿಲ್ವ ತಪ್ಪು? ಯಾಕೆ ಅವ್ರು ಅಲ್ಲ ಸ್ವಂತ ಕಟ್ಕೊಂಡಿರೋ ಹೆಂಡತಿಗೆ ಹೊಡೀರಿ ಅಂತ ಹೇಳ್ಬಿಟ್ಟು ಮೂಲೆ ನಿಲ್ಲಿಸ್ಬಿಟ್ಟು ಇಂಥದ್ದು ಏನೂ ಗೊತ್ತೇ ಇಲ್ಲ ಅನ್ನೋ ಥರ ನಿಂತಿದ್ದಾರಲ್ಲ, ನಿಮ್ಮ ಮಗಂಗೆ ಹೊಡೀರಿ, ಯಾಕೆ ಒಂದೇ ಕೈಯಿಂದನೇ ಚಪ್ಪಾಳೆ ಬರೋದು? ಇಬ್ಬರು ಸೇರ್ಕೊಂಡು ತಾನೇ ಕೆಲಸ ಮಾಡಿರೋದು. ರೋಹಿಣಿ ಅವ್ರು ಏನು ತಪ್ಪು ಮಾಡಿದ್ದಾರೆ? ಗಂಡನಿಗೆ ಒಳ್ಳೇದಕ್ಕೋಸ್ಕರ ಈ ಥರ ಮಾಡಿರೋದು. ನಿನ್ನ ಮಗ ಏನು ಮಾಡಿದ್ದಾನೆ? ರೋಹಿಣಿಗೋಸ್ಕರ ನಿಮಗೋಸ್ಕರ ಏನು ಮಾಡಿದ್ದಾರೆ? ನಿಮ್ಮ ಮಗಂಗೆ ಹೊಡೀರಿ, ಯಾಕೆ ಅವ್ರೇನು ಮಾಡೇ ಇಲ್ವಾ? ನಿಮ್ಮ ಮಗ ಏನು ದೊಡ್ಡ ಇದಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ನನಗೇನಾದರೂ ಹೊಡೆದ್ರೆ ಸರಿ ಇರಲ್ಲ ನೋಡ್ಕೊ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಈ ಕಡೆ ಕೈ ತೋರಿಸ್ಬಿಟ್ಟು ಮೀನಂಗೆ ಎದುರಿಸ್ತಾ ಇರ್ಬೇಕಾದ್ರೆ ಮೀನಾ ಕೂಡ ತುಂಬ ಜೋರಾಗಿಬಿಟ್ಟು ಅವಳು ಕೂಡ ಬೈತಿರ್ತಾಳೆ, ಬಾಯಿ ಮುಚ್ಚು ಸಾಕು, ನೀನು ಯೋಗ್ಯತೆ ಇಷ್ಟು ಬೆಂಕಿ ಯಾಕೆ? ಸ್ವಂತ ಕಟ್ಕೊಂಡಿರೋ ಹೆಂಡ್ತಿನ ಕಣ್ಮುಂದೆ ಹೊಡಿತಿರ್ಬೇಕಾದ್ರೆ ಅವಳಿಗೆ ಹೋಗಿ ಕಾಪಾಡೋ ಶಕ್ತಿ ನಿನಗಿಲ್ಲ, ತಡೆಯೋ ಶಕ್ತಿ ನಿನಗಿಲ್ಲ. ಅಂಥದ್ದಲ್ಲಿ ನೀನು ಒಬ್ಬ ಗಂಡಸರೇನೋ, ನೀನು ಒಂದು ಹೆಣ್ಣು ನಾವು ಕಣ್ಮುಂದೆ ಹೊಡಿತಿರ್ಬೇಕಾದ್ರೆ ಸಹಿಸ್ಕೊಳಕ್ಕಾಗ್ದಿರೋ ಅಷ್ಟು ನೀನು ಒಬ್ಬ ಇದೇನೋ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಮನೋಜಿಗೆ ತುಂಬ ಬಾಯಿಗೆ ಬಂದಾಗ ಬೈತಾ ಇರ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಸಾರಿ ಅತ್ತೆ, ನಿಮ್ಮ ಕೈ ಇಟ್ಕೊಂಡಿದ್ದು ತಪ್ಪು, ಹೌದು ನಾನು ಒಪ್ಕೊತೀನಿ, ಆದರೆ ನೋಡಿ ರೋಹಿಣಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಹೊಡ್ಯಕ್ಕೆ ಹೋಗ್ಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ರೋಹಿಣಿ ಅವ್ರಿಗೆ ಇದರಲ್ಲಿ ಯಾರು ತಪ್ಪು ಮಾಡಿದರೆ ನಿಜ ಇಲ್ಲ ಅಂತ ಹೇಳ್ತಿಲ್ಲ, ಅದು ನಿಮ್ಮ ಮಗನೂ ತಪ್ಪು ಮಾಡಿದ್ದಾನೆ, ಆದರೆ ಇನ್ನೊಂದು ಹೆಣ್ಮಗು ಮೇಲೆ ಕೈ ಮಾಡೋ ಅಧಿಕಾರ ನಿಮಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಹೇಳ್ಬಿಟ್ಟು ಶಾಂತಿನೂ ಕೂಡ ರೋಹಿಣಿ ಹತ್ರ ಹೋಗ್ಬಿಟ್ಟು ಮತ್ತೆ ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಟ್ ಎತ್ತಿ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಾ ಇದ್ದಾನೆ, ನೋಡು ಶಾಂತಿ, ಬೇರೆ ಹೆಣ್ಮಕ್ಳ ಬಗ್ಗೆ ನಮ್ಮನೆಗೆ ಸಂಸಾರ ಮಾಡೋಕ್ಕೆ ಬಂದಿರೋ ಹೆಣ್ಮಗು ಬಗ್ಗೆ ನಿನಗೆ ಹೊಡೆಯೋ ಅಧಿಕಾರ ನಿನಗಿಲ್ಲ, ಬೆಲ್ಟ್ ಬಿಡು ಅಲ್ಲಿಂದ ಅಂತ ಹೇಳಿದ್ಮೇಲಿಂದ ಶಾಂತಿ ಕೂಡ ಆ ಬೆಲ್ಟ್ನ ಅಲ್ಲೇ ಬಿಟ್ಬಿಡ್ತಾಳೆ. ಎಲ್ಲರೂ ಹೇಳ್ತಿದ್ದೀರಲ್ವ ಹೊಡೆಯೋ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು, ಸ್ವಂತ ಅಮ್ಮನೂ ಇವಳನ್ನ ಹಂಗೆ ನೋಡ್ಕೊಂಡಿರಲ್ಲ ರೀ, ಹಂಗೆ ನೋಡ್ಕೊಂಡಿದ್ದೀನಿ ಅವಳನ್ನ ಕಿರೀಟದ ಥರ ತಲೆ ಮೇಲೆ ನಿಲ್ಸ್ಕೊಂಡು ಎಲ್ಲಿ ಅವಳು ನಡೆದಾಡಿದ್ರೆ ಅವಳ ಕಾಲೆಲ್ಲಿ ಸೌದೋಗ್ಬಿಡುತ್ತೆ, ಎಲ್ಲ ನಾವು ಒಂದು ಮಾತಂದ್ರೆ ಅವಳೆಲ್ಲ ನೊಂದ್ಕೊಬಿಡ್ತಾಳೆ, ನಮ್ಮ ಮನೆ ಮಹಾಲಕ್ಷ್ಮಿ ಎಲ್ಲಿ ಬೇಜಾರಾಗ್ಬಿಡ್ತಾಳೆ, ಮೂಲೆಯಲ್ಲಿ ಕುತ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೆಂಗೆ ನೋಡ್ಕೊಂಡಿದ್ದೀನಿ ಅಂತ ಅಂದರೆ ಹಾಲು ತೊಳೆದಾಗ ಅವಳನ್ನ ಮುಟ್ಟಿ ನೋಡ್ಕೊಂಡಿದ್ದೀನಿ ನಾನು ಅಂಥವಳು. ಈಗ ನನ್ನ ಮಗನ ಬಗ್ಗೆನೇ, ನನ್ನ ಮಗನ ನಾನು ಹೆಂಗೆ ಎತ್ತಿದ್ದೀನಿ, ನನ್ನ ಮಗನ ಬಗ್ಗೆನೇ 25 ವರ್ಷದ ಹೇಗೆ ಸಾಕಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನ ಬಗ್ಗೆ ಹಿಂಗೆಲ್ಲ ಹೇಳ್ತಿದ್ದಾಳೆ. ಸಹಿಸ್ಕೊಂಡು ನಾನು ಹೆಂಗೆ ಇರೋದಕ್ಕಾಗುತ್ತೆ ಹೇಳ್ರಿ? ಅಲ್ಲ ರೀ, ಇವಳು ಬಂದಮೇಲೆ ನನ್ನ ಮಗ ಉದ್ಧಾರ ಆದ್ಮೇಲೆ, ಇವಳು ಬಂದಮೇಲಿಂದ ನನ್ನ ಮಗನ ಲೈಫ್ ಚೆನ್ನಾಗಾಯಿತು ಅಂತ ಹೇಳ್ತಾಳಲ್ಲ. 25 ವರ್ಷದಿಂದ ಅವಳಿಗೆ ಹಾಸ್ಪಿಟಲಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ನಿಗೆ ಹುಷಾರಿಲ್ದಾಗ ಎಲ್ಲ ನೋಡ್ಕೊಂಡಿದ್ದೀರಿ, ರಕ್ತ ಸೋರಿಸ್ಕೊಂಡು ನಾನು ನೀವು ಅವನನ್ನು ಹೆಂಗೆ ನೋಡ್ಕೊಂಡಿದ್ದ, ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಕೇಳಿದ್ದೆಲ್ಲ ತೆಗೆಸ್ಕೊಂಡು ಅವ್ನು ಎಷ್ಟು ಓದ್ತಾನೆ ಅಷ್ಟನ್ನೆಲ್ಲ ಓದಿಸ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಈ ಮನೆ ಮಾರ್ದನೆ ಓದಿಸಿದ್ದೀನಿ. ಅದನ್ನು ಇವರು ಫರ್ನಿಚರ್ ಅಂಗಡಿ ಓಪನ್ ಮಾಡ್ತೀನಿ ಅಂತ ಅಂದಾಗ ಯಾರಿಗೂ ಹೇಳ್ದೇನೆ ಈ ಮನೇನ ಹೋಗಿ ಅಡ ಇಟ್ಟು ದುಡ್ಡು ತೊಗೊಂಡು ಬಂದು ಇವ್ರಿಗೆಲ್ಲ ಸುರಿಸಿದ್ದೀನಿ. ಅಂಥದ್ದಲ್ಲಿ ಹೆಂಗೆ ನೋಡ್ಕೊಂಡಿದ್ದೀರಿ, ಈ ಮಗನಿಗೋಸ್ಕರ ಏನು ಮಾಡಿದ್ದೀರಾ ಅಂತೆಲ್ಲ ಕೇಳ್ತಿದ್ದಳಲ್ರಿ. ನಾನು ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗೆ ಇರೋದಕ್ಕಾಗುತ್ತೆ? ಇವಳಿಗೋಸ್ಕರನೇ ಅಷ್ಟೋದೆಲ್ಲ ಒದ್ದಾಡಿದ್ದು. ಇವಳು ನಕ್ಕಿದ್ರೆ ನಾನು ಹೊಟ್ಟೆ ತುಂಬ ಹಾಲು ಕುಡಿತಿದ್ದೆ, ಇವಳು ನಕ್ಕಿದ್ರೆ ಸಾಕು ರೀ, ಮನೆಯೆಲ್ಲ ಲಕ್ಷ್ಮಿ ಥರ ಕಳೆ ಒಳೆಯುತ್ತೆ ಅಂತ ಹೇಳ್ತಿದ್ದೆ ಅಂತ ಹೇಳಿದಾಗ ಅದೇ ಟೈಮ್ ಶಾಂತಿ ಹೋಗ್ಬಿಟ್ಟು ಮೀನನ ಹತ್ರ ಕೇಳ್ತಾಳೆ, ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಒಡೆಯೋ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾಳೆ ಮೀನಾ. ಅವತ್ತು ನಾನು ಅವಳ ಎತ್ತಿಲ್ಲ ಅಷ್ಟೇ, ಮಗಳು ಥರ ನೋಡ್ಕೊಂಡು ಅವಳನ್ನ ಸಾಕಿದ್ದೀನಿ, ನಾನು ಹಂಗೆ ನೋಡ್ಕೊಂಡಿಲ್ಲ, ಮಗಳು ಅಂತ ಹೇಳ್ಕೊಂಡು ಹೆಚ್ಚಾಗಿ ಸಾಕಿದ್ದೀನಿ ನಾನು ಅವಳನ್ನ, ಅಂಥವಳಿಗೆ ಹೊಡಿಬೇಡ ಅಂತ ಹೇಳ್ಬಿಟ್ಟಲ್ಲ ನೀನು. ಇವಳು ಒಂದು ಹೆಣ್ಣ, ಇವಳ ಎಮ್ಮಾರಿ, ಇವಳಿಗೋಸ್ಕರ ನಾನು ಇಷ್ಟೊಂದೆಲ್ಲ ಓದಾಡಿದೆ, ಮಗನಿಗೋಸ್ಕರ ಅಷ್ಟೊಂದೆಲ್ಲ ಇದು ಮಾಡಿದೆ, ಇವಳಿಗೋಸ್ಕರ ಅಂತ ಹೇಳ್ಬಿಟ್ಟು ತಲೆ ಮೇಲೆ 4 ಹೊಡಿತಾಳೆ ಈ ಕಡೆ ರೋಹಿಣಿಗೂ. ಹೆಂಗೆ ಹೇಳಿದೆ ನೀನು, ನನ್ನ ಮಗನ ಸಾಕೋ ಯೋಗ್ಯತೆ ನನಗಿಲ್ಲ, ಮಗನ ಸಾಕೋ ಇದಿಲ್ಲ ಅಂತ ಹೇಳ್ತಲ್ಲ, ಹೆಂಗೆ ಹೇಳಿದೆ ನೀನು? ನಿನ್ನೆ ಮೊನ್ನೆ ಬಂದವಳ ಕಡೆ ನೀನು ನೋಡ್ತಿರೋದು ಇವಾಗಿಂದ, ಆದರೆ ಅವನ ಹುಟ್ಟಾಗಿದ್ದು ನಾನು ಅವನ್ನ ನೋಡ್ತಿರೋದು, ಹೊಟ್ಟೆಲಿ 9 ತಿಂಗಳು ಹೊತ್ತಿ ಸಾಕಿ ಸಲಗಿರೋದು ನಾನು, ನನಗೆ ಹೇಳಕ್ಕೆ ಬರ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ರೋಹಿಣಿಗೆ ತುಂಬ ಬಾಯಿಗೆ ಬಂದಾಗೆ ಮತ್ತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ, ರೋಹಿಣಿ ಇಂಥ ಮಾತೆಲ್ಲ ಅಂದುಬಿಟ್ಲಲ್ಲ ನನಗೆ, ಅವಳನ್ನ ಹಂಗೆ ನೋಡ್ಕೊಂಡಿದ್ದೆ ನಾನು, ಇವಳಿಂದ ಇಂಥ ಮಾತು ಕೇಳಬೇಕಾಗಿತ್ತ ನನಗೆ ಅಂತೇಳಿ ರೋಹಿಣಿ ಹೊಡೆಯೋಕ್ಕೋದಾಗ ಮತ್ತೆ ಮೀನು ಹೋಗಿ ತಡೆಯುತ್ತಾಳೆ. ಬೇಡ ಅತ್ತೆ ಸಾಕು, ಇಷ್ಟ ತನಕ ನೀವು ಹೊಡೆದಿರೋದೇ ಹೆಚ್ಚು, ಹಿಂಗೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ, ಅವಳನ್ನ ತಡಿತಾ ಇರಬೇಕಾದ್ರೆ. ಅಷ್ಟರಲ್ಲಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಾನೆ, ನೀನು ಕೀಳಾಗಿ ನೋಡಬೇಕು ಅಂತ ಇದ್ದೆ, ನೀನು ಅವ್ರ ಮುಂದೆ ಬರಬಾರ್ದು, ಅವ್ರ ಮುಂದೆ ನಾನು ತುಂಬ ಮೆರಿಬೇಕಂತ ಇದ್ದೆ ರೋಹಿಣಿ. ಇವಾಗ ನೋಡು, ಆ ಹುಡುಗಿನೇ ಬಂದು ನಿನ್ನ ಕಾಪಾಡುತ್ತಿರೋದು, ಅವಳೇ ಬಂದು ನಿನ್ನ ಕಟ್ಕೊಂಡಿರೋ ಗಂಡನಕ್ಕಿಂತ ಅವಳೇ ಬಂದು ನಿಮ್ಮನ್ನ ಹೊಡೆಯೋದಕ್ಕೆ ತಡಿತಿರೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ. ರಂಗನಾಥ್ ಹೇಳಿರೋ ಮಾತು ಕೇಳ್ಕೊಂಡಿಕ್ಕೆ ರೋಹಿಣಿಗೆ ಎಲ್ಲೋ ಒಂದು ಕಡೆ ಮೀನಿನ ಕಡೆ ಒಂಥರ ಮನಸ್ಸಾಗ್ಬಿಟ್ಟು ಮೀನಿನ ಮುಖ ನೋಡ್ಕೊಂಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ, ಇಬ್ಬರು ಸೊಸೆಂದಿರ್ಕಿನ್ನ ಅವಳನ್ನ ಜಾಸ್ತಿ ತಲೆ ಮೇಲೆ ಒತ್ತಿ ಮೆರೆಸ್ದಲ್ಲ, ಅವಳಿಂದ ನೀನು ಈ ಮಾತು ಕೇಳಬೇಕಾಗಿದ್ದೆ ಬಿಡು ಅಂತ ಹೇಳ್ತಾ ಇರ್ತಾಳೆ. ಮನೆ ಬಂದಿರೋ ಸೊಸೆ ಮನೆತನನ ಉದ್ಧಾರ ಮಾಡಬೇಕು, ಮನೆನ ಹಾಳು ಮಾಡೋ ಕೆಲಸ ಅಂತ ಮಾಡಬಾರ್ದು. ನಿನ್ನ ಸುಮ್ಮನೆ ನಾಗಿನಿ ಅಂತ ಹೇಳಿದೆ ಹೊರತು ನಿಜವಾಗ್ಲೂ ನಿನ್ನ ನಾಗಿನಿ ಮುಖನ ತೋರಿಸ್ಬಿಟ್ಟೆ ಅಲ್ವಾ ಅಂತ ಹೇಳಿ ಈ ಕಡೆ ರೋಹಿಣಿಗೆ ಹೇಳ್ತಾ ಇರ್ತಾರೆ ರಂಗನಾಥ್ ಕೂಡ.
ರಂಗನಾಥ್ ಕೂಡ ಮನೋಜನ ಪಕ್ಕ ಹೋಗಿ ನಿಂತ್ಕೊಂಡು ನಿನ್ನಿಂದ ಆ ಹುಡುಗಿ ಹೆಣ್ಮಗುನ ಅಳೋ ಥರ ಮಾಡ್ದಳು, ಏನೂ ಆಗದಿರೋ ಥರ ಕೈ ಕಟ್ಕೊಂಡು ನಿಂತಿದ್ದಳು, ಯಾವ ಮನಸ್ಸಿಂದ ಈ ಥರ ಕೈ ಕಟ್ಕೊಂಡು ನಿಂತಿದ್ದಳು, ನೀನು ಒಬ್ಬ ಗಂಡಸನೇನೋ, ನೀನು ನನ್ನ ಹೊಟ್ಟೆಲಿ ಹುಟ್ಟಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ಕೊಡೋದಕ್ಕೆ ನನಗೆ ಅಸಹ್ಯ ನಾಚಿಕೆ ಆಗುತ್ತೆ ಕಣೋ ಅಂತೇಳಿ ರಂಗನಾಥ್ ಕೂಡ ಮನೋಜಂಗೆ ಹೇಳ್ತಿರ್ಬೇಕಾದ್ರೆ, ಅಪ್ಪ ನಾನೇನು ಮಾಡಿಲ್ಲಪ್ಪ ಅಂತ ಸುಮ್ಮನೆ ಇರೋ ಬಾಯಿ ಮುಚ್ಕೊಂಡು ಯಾವ ಮಾತಿಂದ ನೀನು ಈ ಥರ ಹೇಳ್ತಿದ್ಯಾ, ನೀನು ಯಾವ ಬಾಯಿಂದ ಹೇಳ್ತಿದ್ಯಾ, ನೀನು ವಯಸ್ಕೊಂಡು ಮಾತಾಡ್ತೀರ, ನಿಮ್ಮ ಅಮ್ಮನೂ ಕೂಡ ಈ ಕ್ಷಣಕ್ಕೂ ಕೂಡ ನಿನ್ನ ತಪ್ಪಿದ್ರು ಕೂಡ ಒಂದು ಒದೆಗೂ ಕೂಡ ನಿನ್ಗೆ ಹೊಡಿಲಿಲ್ಲ, ಆ ಹುಡುಗಿ ಮೇಲೆ ಎಲ್ಲ ಒದೆ ತೀರಿಸ್ಕೊತಾ ಇದ್ದಾಳೆ. ನೋಡ್ಕೊಂಡು ಸುಮ್ಮನೆ ಇದ್ದಿಲ್ಲ, ನಿನ್ಗೆ ಏನು ಮನಸ್ಸೇ ಬರಲ್ವೇನೋ ಮನೋಜ, ನೀನು ಅಷ್ಟೊಂದು ಕಟ್ಕೊಳ್ಳೇನೋ, ಅದು ಹೆಂಗೋ ನೀನು ಬೆಳೆದ್ಬಿಟ್ಟೆ, ಈ ಇಬ್ಬರು ಗಂಡು ಮಕ್ಕಳನ್ನೇ ಎಷ್ಟೋ ಮೇಲು ಕೊಡೋ ನಿನ್ನಿಂದ, ಅವರೇ ಎಷ್ಟೋ ಅಯ್ಯೋ ಪಾಪ ಅಂದರೆ ಕರೆಕ್ತಾರೆ ಕೊಡೋ, ನಿನಗೇನೋ ನಿನಗೆ ಅಂತ ಹೆಣ್ಮಗು ಕೈಲಿ ಒಡಿಸ್ತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ವೇನೋ, ನೀನು ಉದ್ಧಾರ ಆಗೋದು ಬಿಟ್ಟು ಬೇರೆಯವ್ರಿಗೆಲ್ಲ ಯಾಕೋ ಹಾಳು ಮಾಡಿ ನೀನು ಉದ್ಧಾರ ಆಗೋಕ್ಕೆ ನೋಡ್ತಿದ್ಯೋ, ಆ ಹುಡುಗಿ ಏನೋ ಮಾಡಿದ್ಲು ನಿನಗೆ, ಇಬ್ಬರು ಗಂಡ ಹೆಂಡತಿ ಸೇರ್ಕೊಂಡು ನಮ್ಮ ಮನೇನ ಮುಳುಗಿಸ್ಬಿಟ್ರಲ್ಲೋ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ತುಂಬ ಗೋಳೊಟ್ಕೊಂಡು ಈ ಕಡೆ ಮನುಷ್ಯನ ಹತ್ರ ಹೇಳ್ತಾ ಇರ್ತಾನೆ. ಮನಸ್ಸು ಕೂಡ ಏನೋ ಆಗಿಲ್ಲ ಅನ್ನೋ ಥರ ಅಪ್ಪನಿಗೆ ಮತ್ತೆ ಸಮಾಧಾನ ಮಾಡೋಕ್ಕೆ ಸಂಶಯ ಕೊಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸಾಕು, ನಿನಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೋಜನಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅಮ್ಮನ ಮುಖ ನೋಡ್ಕೊಳ್ಳೋ, ನಿನ್ಗೆ ಒಂದು ಹೇಟು ಹೊಡೆದೆ, ಆ ಹುಡುಗಿಗೆ ಒಂದು ಹೇಟು ಹೊಡೆಯೋಕ್ಕೆ ಹೋಗ್ತಿದ್ದಾರೆ, ಎಲ್ಲರೂ ಕೂಡ ಯಾರು ಏನೋ ಮಾತಾಡಿ ಎಲ್ಲರೂ ಅವ್ರ ರೂಮಿಗೆ ಹೋಗ್ಬಿಡಿ ಸುಮ್ಮನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾ ಇರ್ತಾರೆ. ಯಾರು ಕೂಡ ಹೋಗೋದಕ್ಕೆ ಸಹಿಸ್ತಿರಲ್ಲ, ಯಾರು ಒಬ್ಬರು ಕೂಡ ಈ ವಿಷಯದ ಬಗ್ಗೆ ಏನು ಮಾತಾಡದೆ ಎಲ್ಲರೂ ಅವ್ರ ರೂಮಿಗೆ ಹೋದ್ರೆ ಸರಿ, ಇಲ್ಲಾಂದರೆ ನಾನು ಗ್ರಾಚಾರ ಬಿಡಿಸ್ಬೇಕಾಗುತ್ತೆ ಒಬ್ರೊಬ್ರದ್ದು ಅಂತೇಳಿ ಅಂದಾಗ ಎಲ್ಲರೂ ಕೂಡ ಈ ಕಡೆ ರೋಹಿಣಿ ಕೂಡ ಫಸ್ಟ್ ಹೋಗ್ತಾಳೆ. ರೋಹಿಣಿ ಕೂಡ ಏನೋ ಮಾತಾಡ್ತಾನೆ, ನನ್ನ ಬಗ್ಗೆ ಮಾತಾಡ್ದಲ್ಲ ಹೆಂಗ್ರಿ ಇವಳನ್ನ ಕಳ್ಸೋದಕ್ಕಾಗತ್ತೆ ಅಂತ ಶಾಂತಿ ಹೇಳ್ತಿರ್ಬೇಕು. ಶಾಂತಿ ಬಾಯಿ ಮುಚ್ಚು, ಎಲ್ಲ ತಪ್ಪು ಅವಳೇ ಮಾಡ್ದು ಅಂತ ಹೆಂಗೆ ಹೇಳ್ತೇನೆ, ನಿನ್ನ ಮಗ ಏನು ಮಾಡೇ ಇಲ್ವಾ ಅಂತ ಹೇಳಿ ಕಳಿಸಿ ಎಲ್ಲರೂ ಕೂಡ ಅವರ ರೂಮಿಗೆ ಹೋಗಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಅವರ ರೂಮಿಗೆ ಹೋದ್ಮೇಲಿಂದ ಈ ಕಡೆ ಮೀನು ಹೋಗಿ ಅಡುಗೆ ಮಾಡೋದಕ್ಕೆ ಅಂತ ಮಾಡಬೇಕಾದ್ರೆ ಸೂರ್ಯ ಕೂಡ ಹೋಗ್ತಾನೆ. ಏನು ನಮ್ಮ ಸಕ್ಕರೆ ಹಿಂಗೆ ರೊಚ್ಚಿಗೆದ್ಬಿಟ್ರೆ ಹಿಂಗೆಲ್ಲ ಆಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ರೀ ನಾನು ಅದೇನೋ ಇಷ್ಟೊಂದು ಅಂದ್ಕೊಂಡಿಲ್ಲ, ಇಷ್ಟೊಂದೆಲ್ಲ ರಣರಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಏನೋ ಭೂಮಿನೇ ಕುಸ್ದಂಗೆ ಆಗಿತ್ತು, ಒಂದ್ಸಲ ಬಿರುಗಳನ್ನೇ ಬಂದು ಹೋದಂಗೆ ಆಗೋಯ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ಛಾಯೆ ಸಿಕ್ಕಿಲ್ಲ ನಮಗೆ, ಈ ಥರ ನಿಜ ಏನೂ ಗೊತ್ತೇ ಆಗ್ತಿರ್ಲಿಲ್ಲ, ದೇವ್ರ ವಿಚ್ಚನೋ ಅಥವಾ ಏನು ವಿಧಿ ವಿಚ್ಚನೋ ನಂಗೊಂಚೂರು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೀನ ಹೇಳ್ತಿರ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಕಣ್ಣ, ಇದೊಂದು ಸಲ ಅಲ್ಲ ಅವರು ಪದೇ ನನಗೆ ಸಿಗ್ತಾನೆ ಇದ್ದರು, ಅದೇನು ವಿಷಯ ಅಂತ ನನಗೆ ಗೊತ್ತು, ಹೋದ ಸಲ ನನಗೆ ಸಿಗದೇ ಯಾಮಾರ್ಬಿಟ್ಟು ಹೋದರು ಅಂತ ಹೇಳ್ಬಿಟ್ಟು ಈ ಸಲ ದೇವ್ರೆ ನೋಡಿ ಅವ್ರಿಗೆ ಮತ್ತೆ ಕನ್ನಡದಿಂದ ಬಂದಮೇಲಿಂದ ನಿಮಗೆ ಸಿಗೋ ಥರ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ರೋಹಿಣಿಯವರು ಮಾಡಿದ್ದು ತಪ್ಪೇ ನಿಜ ಇಲ್ಲ ಅಂತ ಹೇಳ್ತಿಲ್ಲ, ಆ ಥರ ರೋಹಿಣಿಯವರು ಹೊಡೆಯೋದಕ್ಕಿಂತ ಹೆಚ್ಚಾಗಿ ಈ ಕಡೆ ನಿಮ್ಮ ಅಣ್ಣಂಗೆ ಹೊಡಿಬೇಕು ರೀ, ಅವ್ರಿಗೆ ಬುದ್ಧಿ ಕಳಿಸ್ಬೇಕು, ಮಗ ಅಂತ ತಲೆ ಮೇಲೆ ಏನು ಒತ್ತಿ ಮೆರೆಸಿದ್ದು ಅವರೇ ಅಂತ ಹೇಳ್ತಿರ್ಬೇಕಂದ್ರೆ ಈ ಕಡೆ ರೋಹಿಣಿ ಹೋಗ್ಬಿಟ್ಟು ಮನುಷ್ಯನಿಗೆ ಅಂತ ಅಲ್ಲ ರೀ, ಅಷ್ಟೊಂದು ದನ ಬಡ್ದಂಗೆ ನಾನು ನಿಮ್ಮ ಅಮ್ಮ ಬಡಿತಿದ್ರಲ್ಲ, ಏನು ಮಾತಾಡಿದ್ರೆ ಸುಮ್ಮನೆ ನಿಂತಿದ್ರಲ್ಲ ಅಂತ ನನ್ನ ಬಗ್ಗೆ ಹೇಳ್ಬಿಟ್ಟು ಸುಮ್ಮನೆ ಯಾಮಾರ್ಕೊಂಡು ನಿಂತುಬಿಟ್ರಲ್ಲ ಅಂತ ಹೇಳಿದಾಗ, ಮತ್ತು ನೀನು ಹೇಳಿದ್ದೆ ಆಗಿದ್ದು, ನೀನು ನನಗೆ ಅಪ್ರಾಜಿಕ ಕೆಲ್ಸದ್ಬಾರ್ದು ಹಂಗೆ ಹಿಂಗೆ ಅಂತ ಯಾಕೆ ಹೇಳೋಕ್ಕೋದೆ, ಹಂಗೆ ಹೇಳಿಲ್ಲ ಅಂದರೆ ನಾನು ಇನ್ನೂ ತಡೀತಿದ್ದೆ ಅಂತ ಹೇಳ್ತಿರ್ತಾನೆ ಮನೋಜ ಕೂಡ. ರೀ ಇಷ್ಟೊಂದು ಸ್ವಾರ್ಥಿ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಕಣ್ರಿ, ಇನ್ನು ಒಂದು ಕ್ಷಣ ನಿಮ್ಮ ಜೊತೆ ಬದುಕೋದಿಕ್ಕೆ ನನ್ನ ಕೈಲಂತೂ ಆಗ್ತಿಲ್ಲ, ಬದುಕಿದ್ರೆ ಅದು ನನ್ನ ಮನಸ್ಸಿಗೆ ನನ್ನ ಮರ್ಯಾದೆನೇ ಹೋಗಿದಷ್ಟು ಆಗುತ್ತೆ, ನಾನಂತೂ ನಿಮ್ಮ ಜೊತೆ ಬದುಕಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ ಮನೋಜನ ಬಿಟ್ಟು. ಮನೋಜು ಕೂಡ ಏನೂ ಮಾತಾಡ್ದೆ ಅವನು ಕೂಡ ಸುಮ್ಮನೆ ನಿಂತ್ಕೊಂಡೇ ಇರ್ತಾನೆ ದನ ಬಡ್ದಂಗೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಎಲ್ಲವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.